ಮುತ್ತುರಾಯ ಸ್ವಾಮಿ ಬೆಟ್ಟ ಇರೋದು ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿರೋ ರಾಮನಗರದಲ್ಲಿ. ಕೆಳಗಡೆ ಒಂದು ಮುತ್ತುರಾಯ ಸ್ವಾಮಿ ಬೆಟ್ಟದ ಕೆರೆ ಅಂತ ಇದೆ, ಮೇದ್ರದೊಡ್ಡಿ ಹತ್ರ. ಊರಿನ ಜನ ಯಾರನ್ನ ತೋರಿಸ್ತಾರೆ ಸ್ವಾಮಿ ಬೆಟ್ಟ ಹೆಂಗೆ ಹತ್ತೋದು ಅಂದರೆ ಈ ಕೆರೆ ಹತ್ರದಿಂದ ಶುರು ಆಗುತ್ತೆ ದಾರಿ. ಬೇರೆ ಸಾಕಷ್ಟು ಬೆಟ್ಟಗಳ ಥರ ಇಲ್ಲೂ ದೇವಸ್ಥಾನದ ತನಕ ಬಂಡೆಯಲ್ಲೇ ಮೆಟ್ಲುಗಳನ್ನ ಕೋರ್ದಿದ್ದಾರೆ. ಇದನ್ನು ನಾವು ಕಬ್ಬಾಳದುರ್ಗದಲ್ಲೂ ಸಹ ನೋಡಬಹುದು. ದೇವಸ್ಥಾನದಿಂದ ಇನ್ನೂ ಮೇಲೆ ಹೋಗೋಕ್ಕೆ ಗುರುತಿಸಿರೋ ದಾರಿ ಇಲ್ಲ, ಬಂಡೆ ಹತ್ತೇ ಹೋಗಬೇಕು. ಬಂಡೆ ಸಹ ತುಂಬ ಜಾಗಗಳಲ್ಲಿ ಸ್ಟೀಪ್ ಆಗಿ ಇದೆ. ನೋಡಿ ಬಂಡೆ ಎಷ್ಟು ಸ್ಟೀಪ್ ಇದೆ ಅಂತ. ಇಲ್ಲಿ ಏನಾರ ಮಳೆ ಬಂದು ಒದ್ದೆ ಇದ್ದರೆ ಹತ್ತಕ್ಕೆ ಬಹಳ ಕಷ್ಟ ಆಗುತ್ತೆ, ತುಂಬ ಜಾರುತ್ತೆ. ಅದಕ್ಕೆ ಇಲ್ಲಿ ಮಳೆ ಬರದೇ ಇರೋವಾಗ ಆಮೇಲೆ ಒದ್ದೆ ಇಲ್ಲದೇ ಇರೋವಾಗ ಬಂದು ಟ್ರೆಕ್ ಮಾಡೋದೇ ಬೆಟರ್. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಈ ಕ್ಯಾಕ್ಟಸ್ ಮರಗಳು. ನಾನು ಇದನ್ನು ಇಲ್ಲಿವರೆಗೂ ಬರೀ ಬೆಂಗಳೂರಿನ ಸೌತ್ ಭಾಗದಲ್ಲಿ ಮಾತ್ರ ನೋಡಿರೋದು, ರಾಮನಗರ, ಕನಕಪುರ ಅಂಥ ಜಾಗಗಳಲ್ಲಿ ಮಾತ್ರ. ಕ್ಯಾಕ್ಟಸ್ಸು ಒಂಥರ ಮರದ ಥರ ಬೆಳೆಯುತ್ತೆ ಇಲ್ಲಿ. ಇದು ಅಂಥ ದೊಡ್ಡ ಟ್ರೆಕ್ ಏನಲ್ಲ, ಒಂದು 1 ಅವರಲ್ಲಿ ಮೇಲೆ ಹೋಗಿ ಕೆಳಗೆ ಬಂದ್ಬಿಡ್ಬಹುದು. ಸಾಕಾಗಿದೆ ಮೇಲ್ಗಡೆಯಿಂದ ವ್ಯೂ. ಹೆಂಗೆ ಅನಿಸ್ತಾ ಇದೆ ಬಾಲಾಜಿ? ಹೆಂಗಿತ್ತು ಟ್ರೆಕ್ಕು? ಸ್ವಲ್ಪ ಸ್ಟೀಪ್ ಇತ್ತಲ್ವಾ ಜಾಸ್ತಿ? ಸಿಕ್ಕಾಪಟ್ಟೆ ಸ್ಟೀಪು. ಸುಸ್ತಾಗ್ಬಿಡ್ತಾ? ಫುಲ್ ಸುಸ್ತು. ಹೆಂಗೆ ಅನ್ಸುತ್ತೆ ಸರ್ ನಿಮಗೆ? ಸ್ವಲ್ಪ ಸ್ಟೀಪು ಸುಸ್ತಾಗ್ಬಿಡ್ತಾ? ರೆಸ್ಟ್ ತೊಗೊಂಡೋಗೋಣ ಒಂದು 5 ನಿಮಿಷ ಆರಾಮಾಗಿ, ಪರವಾಗಿಲ್ಲ. 5 ನಿಮಿಷ ಅಂತ ಅಲ್ಲ, ಜಾಸ್ತಿನೇ ಮೇಲೆ ರೀಚ್ ಆದಮೇಲೆ ಎಲ್ಲ ಕಡೆನೂ ಅದ್ಭುತವಾದ ವ್ಯೂಸ್. ಈ ಕಡೆ ರಾಮನಗರದ ಬೆಟ್ಟಗಳು, ಈ ಕಡೆ ಕನಕಪುರದ ಬೆಟ್ಟಗಳು, ದೂರದಲ್ಲಿ ಮಾಗಡಿ, ಸಾವಂದುರ್ಗ ಎಲ್ಲ ಸಹ ಕಾಣುತ್ತೆ. ಹೇಗಿತ್ತು ಈ ಚಿಕ್ಕ ಟ್ರೆಕ್ಕಿನ ಚಿಕ್ಕ ವಿಡಿಯೋ? ನಿಮಗೆ ಇದು ಇಷ್ಟ ಆದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ.